ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ. ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ? ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಒಬ್ಬರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇದು ಜಾತಿ ಗಣತಿ ಅಲ್ಲವಂತೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತೆ. 1,66,000 ಅಧಿಕಾರಿಗಳು ಸರ್ವೆ ಮಾಡಿದ್ದಾರಂತೆ. ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲರಿಗೂ ನಾವು ಇಷ್ಟಿದೀವಿ ಅಂತಾರೆ. ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ. ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಎಷ್ಟು ಮಂದಿ ಲಿಂಗಾಯತರ ಸಮುದಾಯದೊಳಗ ಬಡವರಿಲ್ಲ? ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ? ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ? ನಾವು ಜಾತಿ ಗಣತಿ ಮಾಡಿಲ್ಲ. ನಿಮ್ಮ ಹತ್ರ ನಮ್ಮ ಹತ್ರ ಬಂದೋಗಿದೆ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ
95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಎಲ್ಲ ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದಿರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದಿರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಒಬ್ರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇದು ಜಾತಿ ಗಣತಿ ಅಲ್ಲವಂತೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತೆ. 1,66,000 ಅಧಿಕಾರಿಗಳು ಸರ್ವೆ ಮಾಡಿದ್ದಾರಂತೆ. ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲರಿಗೂ ನಾವು ಇಷ್ಟಿದೀವಿ ಅಂತ ಅಂತಾರೆ. ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ. ಇದು ಜಾತಿ ಗಣತಿ ಅಲ್ಲ. ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಎಷ್ಟು ಮಂದಿ ಲಿಂಗಾಯತರ ಸಮುದಾಯದೊಳಗ ಬಡವರಿಲ್ಲ? ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ? ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ? ನಾವು ಜಾತಿ ಗಣತಿ ಮಾಡಿಲ್ಲ. ನಮ್ಮ ಹತ್ರ ಬಂದೋಗಿದೆ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತ ಹೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂತ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು, ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಎಲ್ಲ ಸಚಿವರಿಗೂ ಕೂಡ ಹೌದಲ್ಲ, ತಲುಪಿದೆ. ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಒಬ್ರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇದು ಜಾತಿ ಗಣತಿ ಅಲ್ಲವಂತೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತೆ. 1,66,000 ಅಧಿಕಾರಿಗಳು ಸರ್ವೆ ಮಾಡಿದ್ದಾರಂತೆ. ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡ. ಎಲ್ಲರಿಗೂ ನಾವು ಇಷ್ಟಿದೀವಿ ಅಂತ ಅಂತಾರೆ. ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ. ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಎಷ್ಟು ಮಂದಿ ಲಿಂಗಾಯತರ ಸಮುದಾಯದೊಳಗೆ ಬಡವರಿಲ್ಲ? ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ? ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ? ನಾವು ಜಾತಿ ಗಣತಿ ಮಾಡಿಲ್ಲ. ನಿಮ್ಮ ಹತ್ರ ನಮ್ಮ ಹತ್ರ ಬಂದೋಗಿದೆ.